ಎಂಟ್ರಿ ಬೀಚ್ ಚೇಂಜ್ ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ಅಪ್ಪು ಪಪ್ಪು ಇನ್ಫ್ಯಾಕ್ಟ್ ನನ್ನ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೇ ತುಂಬಾ ಮಾತಾಡ್ಬಿಟ್ಟಿದ್ದೀನಿ. 1 hour ಮಾತಾಡಿದೆ ಅನ್ಸುತ್ತೆ. ನಾನು ಇಡೀ ಕತೆ ಬಗ್ಗೆ ಎಲ್ಲ ಸಿನಿಮಾ ಏನೇನು ಕಷ್ಟ ಬಂದಿದೆ ಎಲ್ಲ ಹೇಳಿದ್ದೀನಿ. ಇವತ್ತು ನಾನು ಜಾಸ್ತಿ ಮಾತಾಡೋದಿಲ್ಲ. ಆಡಿಯೋ ಫಂಕ್ಷನ್ ಎಲ್ಲ ದೊಡ್ಡವರಿದ್ದಾರೆ, ಅವ್ರು ಮಾತಾಡ್ತಾರೆ. ಹಂಸಲೇಖ ಸರ್ 5 ಸಾಂಗ್ಸ್ ಮಾಡಿದ್ದಾರೆ. 5 ಸಾಂಗ್ 5 ಡಿಫ್ರೆಂಟ್ ವೆರೈಟಿಯಾಗಿ ಮಾಡಿದ್ದಾರೆ. ಇದಕ್ಕೆ ಶಂಕರ್ ಮಹಾದೇವ್, ಸೋನು ನಿಗಮ್, ಹೇಮಂತ್ ಅವರು ಮಕ್ಕಳೆಲ್ಲ ತುಂಬಾ ಹಾಡು ಹೇಳಿದ್ದಾರೆ. ಅದ್ರ ತಕ್ಕನಾಗಿ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರು ಒಳ್ಳೆ ಲೊಕೇಶನ್ಸ್ ನೋಡಿ, ಎಲ್ಲ ನಮ್ಮ ಮಾಸ್ಟರ್ ಕೊರಿಯೋಗ್ರಾಫರ್ಸ್ ಎಲ್ಲರೂ, ನಮ್ಮ ಆನಂದ್ ಅವರು ಡೈರೆಕ್ಟರ್, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕೋಆಪರೇಟ್ ಮಾಡಿ ಅಪ್ಪು ಪಪ್ಪು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾ ನಮ್ಮ ಮಸ್ತ್ ಮಜಾ ಮಾಡಿ ಇದಕ್ಕಿಂತ ಯಶಸ್ಸು ಆಗುತ್ತೆ ಅಂತ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸರ್. ಘಮ ಅಂತ ವೇದಿಕೆಯನ್ನು ತುಂಬಿ ತುಳ್ಕಾಡೋ ಥರ ಮಾಡಿದೆ. ಇದೆಲ್ಲ ಒಂದು ಒಳ್ಳೆಯ ದೃಶ್ಯ. 25 ವರ್ಷದ ಕನ್ನಡ ಚಲನಚಿತ್ರರಂಗದ ಸ್ವಂತ ಕಾಲಿನ ದುಡಿಮೆ ಇಲ್ಲಿ ಕಾಣಿಸ್ತಾ ಇದೆ. 50 ವರ್ಷ ಸುವರ್ಣ ಯುಗ ಅಂತ ಕರಿತೀವಿ. ಇದೆಲ್ಲ ಚೆನ್ನೈ ಕೇಂದ್ರೀಕೃತವಾದದ್ದು. ಆದರೆ ನಿಜವಾಗ್ಲೂ ಸ್ಟ್ಯಾಂಡಲ್ವುಡ್ ಅನ್ನೋದು ತನ್ನ ಕಾಲ ಮೇಲೆ ನಿಂತಿದ್ದೆ 25 ವರ್ಷಗಳಿಂದ. ಅದು ನಮ್ಮ ಯಜಮಾನರ ಆರಂಭದಿಂದ ರವಿಚಂದ್ರನ್ ಅವರು ಬಂದು ಕನ್ನಡ ಚಲನಚಿತ್ರರಂಗದ ಸ್ವಂತ ಕಾಲಿನ ಅಡಿಪಾಯವನ್ನು ಹಾಕಿದ್ರು. ಅಷ್ಟೊತ್ತಿಗಾಗಲೇ ಇಲ್ಲಿ ಎಲ್ಲ ಅನುಕೂಲಗಳು ಚಿಗುರೊಡಿತಾ ಇದ್ವು. ಅವರು ಕೊಟ್ಟ ಟಾನಿಕ್ನಿಂದ 25 ವರ್ಷ ಸ್ಯಾಂಡಲ್ವುಡ್ ಸಮೃದ್ಧವಾಗಿದೆ, ಶ್ರೀಮಂತವಾಗಿದೆ. ಇರಲಿ, ಗುಣಮಟ್ಟದ ವಿಷಯ ಆಮೇಲೆ ಮಾತಾಡೋಣ. ಆದರೆ ಒಂದು ಉದ್ಯಮ ಉಳಿಯೋದು ಅದು ಬಹಳ ಮುಖ್ಯವಾದ ವಿಷಯ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಉದ್ಯಮದ ಒಕ್ಕೂಟಗಳು ಇಲ್ಲಿ ಜೀವಂತವಾಗಿರೋದು ಬಹಳ ಮುಖ್ಯ. ಅಂತ ಒಂದು ಉಳಿವಿಕೆಗೆ ಕಾರಣರಾದಂಥ ರವಿಚಂದ್ರನ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರು ಕನ್ನಡ ಚಿತ್ರರಂಗಕ್ಕೆ ಕಂಡ ಫಸ್ಟ್ ಶೋಮ್ಯಾನ್. ನಿಮಗೆಲ್ಲ ಗೊತ್ತಿದೆ. ಏನು ಚಪ್ಪಾಳೆ ಹೊಡೆದ್ರೆ ಏನು ತಪ್ಪಾಗುತ್ತೆ. ಅಲ್ಲೊಬ್ಬ ಶೋಮ್ಯಾನ್ ಇದ್ದಾರೆ, ಇನ್ನೊಬ್ಬ ಶೋಮ್ಯಾನ್ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಇವ್ರು ಶೋಮ್ಯಾನ್ ಆಗಿದ್ರು ಟೈಟ್ಲ್ ಶೋಮ್ಯಾನ್ ಅಂತ ಬೇರೆಯವ್ರಿಗೆ ಹೆಸರು ಕೊಡ್ತಾರೆ. ಬಹಳ ಶೋ ಮಾಡ್ತೀಯಪ್ಪ ನೀನು, ಶೋಮ್ಯಾನ್. ಪ್ರೇಮ್ ಅವರು, ಹಂಸಲೇಖ ಸರ್ ಅವರು ಎಲ್ಲರೂ ಬಂದು ಈ ಒಂದು ಸಮಾರೋಹ ಬಗ್ಗೆ ಒಳ್ಳೆ ಕಳೆಯನ್ನು ನೀಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಅಪ್ಪು ಪಪ್ಪು ಚಿತ್ರದ ಚಿತ್ರೀಕರಣ ಪೂರ್ತಿಯಾಗಿದೆ. ಇವತ್ತು ಆಡಿಯೋ ರಿಲೀಸ್ ಆಗ್ತಿದೆ. ಮುಂದಿನ ತಿಂಗಳು ಕೊನೆಯ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಪ್ರಯತ್ನಗಳನ್ನ ಜಗದೀಶ್ ಅವರು ಮಾಡ್ತಿದ್ದಾರೆ. ಚಿತ್ರ ನಾವು ಹೊಂದ್ಕೊಂಡ ಹಾಗೆ ನಾವೇನು ಕಥೆ ಮಾಡಿದಾಗ ಕಥೆಗೆ ಬೇಕಾದಂಥ ಲೊಕೇಶನ್ಸ್ ಇರ್ಬೋದು, ಕಲಾವಿದರಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲೂ ಏನು ಕಾಂಪ್ರಮೈಸ್ ಇಲ್ಲದಾಗೆ ಎಲ್ಲರನ್ನ ಒದಗಿಸ್ಕೊಟ್ಟು ಚಿತ್ರ ನೀಟಾಗಿ ಮೂಡಿಬರೋದಕ್ಕೆ ಜಗದೀಶ್ವರ್ ಅವರು ಎಲ್ಲ ಸಂಪೂರ್ಣವಾದ ಸಹಕಾರ ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಮಾತನಾಡ್ತಾ ಇದ್ದೇನೆ.